ಬಿಜೆಪಿಯಲ್ಲಿ ನಡೀತಾ ಇರುವ ಬಣ ರಾಜಕೀಯ ಪಕ್ಷದ ಒಳಗಿನ ಕೆಲ ವಿದ್ಯಮಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ಹೊರಹಾಕಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರೊಬ್ಬರು. ಪರಿಷತ್ ಸದಸ್ಯ ಸಿಟಿ ರವಿ ಪಕ್ಷದಲ್ಲಿ ನಡೀತಾ ಇರುವಂತಹ ಬಣ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಭಾವನೆಗಳೇ ನನ್ನದು, ನಾನೇನು ಹೇಳಬೇಕು ಅಲ್ಲಿ ಹೇಳಿದ್ದೀನಿ ಅಂತ ಸಿಟಿ ರವಿ ಮಾತಾಡಿದ್ದಾರೆ. ರಾಜ್ಯ ಸರ್ಕಾರ ಸಾಕಷ್ಟು ಹಗರಣಗಳನ್ನು ಮಾಡ್ತಾ ಇದೆ, ಇದನ್ನು ಮತ್ತಷ್ಟು ಪ್ರಬಲವಾಗಿ ಬಳಸ್ಕೊಳ್ಬೇಕು. ನಾವೇ ಕಿತ್ತಾಡಿದ್ರೆ ಯಾರಿಗೆ ಪ್ರಯೋಜನ? ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಡೋ ಕೆಲಸ ಆಗಬೇಕು. ನಾನು ಒಂದಿಷ್ಟು ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ, ಒಂದಿಷ್ಟು ಜವಾಬ್ದಾರಿಯನ್ನು ನಾವು ಹೊರಬೇಕಾಗತ್ತೆ ಅಂತ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ, ವಿಧಾನ ಪರಿಷತ್ ಸದಸ್ಯ. ಬಿಜೆಪಿಯಲ್ಲಿನ ಬಣ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಏನು ಹೇಳ್ತಾರೆ? ಸಿಟಿ ರವಿ ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ನಡೆಸಿರೋ ಒಂದು ಮಾತುಕತೆ ಇಲ್ಲಿದೆ ನೋಡಿ. ಒಂದು ಟ್ವೀಟ್ ಮಾಡಿದ್ರು, ಆ ಟ್ವೀಟ್ ಬಗ್ಗೆ ಅವ್ರನ್ನ ಮಾತಾಡ್ತೋಣ. ಸರ್, ಈಗ ಒಂದು ಟ್ವೀಟ್ ಮಾಡಿದ್ರಿ, ಪಕ್ಷ ನಿಷ್ಠೆ ಬಗ್ಗೆ ಟ್ವೀಟ್ ಮಾಡಿದ್ರಿ, ನಿಷ್ಠಾವಂತರ ಬಗ್ಗೆ ಪ್ರಶ್ನೆ ಒಂದು ಟ್ವೀಟ್ ಮಾಡಿದ್ರಿ. ಯಾಕೆ ಆ ಟ್ವೀಟ್ ಮಾಡ್ಬೇಕಂತ ಅನ್ಸುತ್ತಾರೆ? ಸಂದರ್ಭ ಏನ್ ಸರ್ ಅದು? ಇಲ್ಲ, ನಾನು ಬೆಳಗ್ಗೆ ಒಂದು 3 ಗಂಟೆಯಿಂದ ಪಾರ್ಟಿ ಆಫೀಸಲ್ಲಿ ಕೂತಾಗ ನನಗೆ ಅನಂತಕುಮಾರ್ ಅವರು ಹೇಳ್ತಾ ಇದ್ದ ಮಾತು ನೆನಪಾಯಿತು. ಅವರು ಪ್ರತಿ ವರ್ಷ ಒಂದು ಡೈರಿನಲ್ಲಿ ಏನಾದ್ರು ಒಂದು ಕೊಟೇಶನ್ ಬರೆದು ಡೈರಿ ಕೊಡೋರು ಕೆಲವು ಪ್ರಮುಖ ಕಾರ್ಯಕರ್ತರುಗಳಿಗೆ. ಅದರಲ್ಲಿ ನಾನು ಒಬ್ಬ ಇದ್ದೆ. 1 ವರ್ಷದ ಡೈರಿಯಲ್ಲಿ ಇದನ್ನು ಬರೆದು ಕೊಟ್ಟಿದ್ದರು. ಹಾಗೆ ಅದು ನೆನಪಾಯಿತು. ಆಗಿದ್ದನ್ನು ಎಕ್ಸ್ ಮೂಲಕ ಹಂಚಿಕೊಂಡೆ, ಬೇರೆ ಇನ್ನೇನಿಲ್ಲ. ಸರ್, ಸದ್ಯದ ಪಕ್ಷದ ವಿದ್ಯಮಾನಗಳು, ಒಂದಿಷ್ಟು ಮಾತುಗಳು ಎಲ್ಲವೂ ಕೂಡ ಕಾರ್ಯಕರ್ತರು ಇರ್ತಕ್ಕಂಥದ್ದು ಪಕ್ಷದ ಇಮೇಜಿಗೆ ಡ್ಯಾಮೇಜ್ ಮಾಡ್ತಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ನೋಡಿ, ಯಾವಾಗಲೂ ಹೇಗೆ ಅಂದರೆ, ನಾವು ಇವತ್ತು ಕಾಂಗ್ರೆಸ್ಸು ಥಂಡಿಯಾಗಿ ನಮ್ಗೆ ವಿಚಾರ ಕೊಡ್ತಾ ಇದೆ. ಒಂದು ಕಡೆ ವಫ್ ಬೋರ್ಡು ರೈತರ ಜಮೀನನ್ನು, ದಲಿತರ ಜಮೀನನ್ನು, ದೇವಸ್ಥಾನದ ಜಮೀನನ್ನು, ಸ್ಮಶಾನ, ಆಸ್ಪತ್ರೆ, ಶಾಲೆ ಎಲ್ಲವನ್ನು ತಂದು ಅಂತ ಕಬಳಿಸ್ತಕ್ಕಂಥ ಭೂ ಕಬಳಿಕೆ ಒಂದು ಕಡೆ. ಇನ್ನೊಂದು ಕಡೆ ಸಾಲು ಹಗರಣಗಳು. ನೂರಾರು ಕೋಟಿ ರೂಪಾಯಿ ಹಗರಣ ಅಬ್ಕಾರಿ ಇಲಾಖೆಯಲ್ಲಿ ನಡೆಯುತ್ತೆ. 100 ಕೋಟಿ ರೂಪಾಯಿ ಹಗರಣ ವಾಲ್ಮೀಕಿ ನಿಗಮದಲ್ಲಿ ನಡೆಯುತ್ತೆ. 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಹಗರಣ ಮೂಡಾದಲ್ಲಿ ನಡೆಯುತ್ತೆ. ಅರ್ಕಾವತಿ ಹಗರಣವೂ ಕೂಡ 8,000 ಕೋಟಿನೂ ಮೀರಿದ ಹಗರಣ. ಈ ರೀತಿ ಸಾಲು ಭ್ರಷ್ಟಾಚಾರದ ಹಗರಣಗಳಲ್ಲಿ ರೆಡ್ ಹ್ಯಾಂಡ್ ಆಗಿ ಆಳುವ ಪಕ್ಷದ ಮಂತ್ರಿಗಳು, ಮುಖ್ಯಮಂತ್ರಿಗಳಾದಿಯಾಗಿ ಸಿಕ್ಕಾಕೊಂಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಅವರನ್ನು ಬೀದಿಗೆ ತಂದು ನಿಲ್ಲಿಸೋದಕ್ಕೆ ಇದಕ್ಕಿಂತ ಒಂದು ಸೂಕ್ತ ಸಮಯ ಇರೋದಿಲ್ಲ. ನಾವು ಈ ಸಂದರ್ಭದ ಸದುಪಯೋಗವನ್ನು ಮಾಡಿಕೊಳ್ಳೋ ಅವಶ್ಯಕತೆ ಇದೆ. ಸರ್, ಈಗ ಮೊದಲನೇದಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಆಗಬೇಕು ಅಂತ ಸಾಕಷ್ಟು ಜನ ಕಾರ್ಯಕರ್ತರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತೀವಿ? ಪಾರ್ಟಿ ಯಾವ ಸಂದರ್ಭದಲ್ಲಿ ಏನು ನಿರ್ಣಯ ತಗೊಳ್ಳುತ್ತೆ. ಮತ್ತು ನಾವಿಲ್ಲಿ ಪಾರ್ಟಿಯ ವಿವಿಧ ಹಂತದ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ನಮ್ಗಳದ್ದು ಒಂದಷ್ಟು ಜವಾಬ್ದಾರಿ ಇದೆ. ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಅಂತ ಯೋಚನೆ ಮಾಡಬೇಕಲ್ಲ ನಾವುಗಳುವೆ, ನಮ್ಮದು ಜವಾಬ್ದಾರಿ ಇದೆ. ಓಕೆ, ಇದಿಷ್ಟು ಸಿಟಿ ರವಿ ಮಾತುಗಳು. ಕ್ಯಾಮ್ರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.